ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನಂತಂದರೆ, ನಾವು ನವಂಬರ್ 11ನೇ ತಾರೀಕಲ್ಲಿದ್ದೀವಿ. ಜೊತೆಗೆ ಇವತ್ತಿನ ಒಂದು ಏಂಜಲ್ ನಂಬರ್ ಅಂತ ನಾವು ತಗೊಂಡಾಗ, ಈ 11ನೇ ತಾರೀಕು 11 ಗಂಟೆ 11 ನಿಮಿಷಕ್ಕೆ ಸರಿಯಾಗಿ ನಿಮ್ಮ ಪೂರ್ತಿ ವಿಷಸ್ನ ಯಾವ ರೀತಿ ಯೂನಿವರ್ಸಿಗೆ ಹೇಳಿಕೊಂಡು ನೀವು ನಿಮ್ಮ ಸಮಸ್ತ ಕಷ್ಟಗಳನ್ನು ಪರಿಹಾರ ಮಾಡ್ಕೋಬೇಕು ಅಂತ ಇವತ್ತಿನ ಟಾಪಿಕ್ ಆಗಿದೆ. ಸೊ ಆದಷ್ಟು ಬೇಗ ಯಾರು ಈ ವಿಡಿಯೋವನ್ನು ನೋಡ್ತೀರಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಮೇಡಮ್ ತುಂಬ ತಡ ಆಯಿತು ಸಿಕ್ಕಿಲ್ಲ ಅಂತೇಳಿದವರು ಇವತ್ತು ರಾತ್ರಿನೂ ಸಮೇತ ಮಾಡ್ಕೋಬೋದು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಒಂದು ಗ್ರೀನ್ ಪೆನ್ ಆಗಿರುತ್ತೆ, ಜೊತೆಗೆ ಒಂದು ಆರೆಂಜ್ ಪೆನ್ನು, ಜೊತೆಗೆ ಒಂದು ವೈಟ್ ಶೀಟ್ ಬೇಕಾಗುತ್ತೆ. ಆ ವೈಟ್ ಶೀಟ್ ಬಂದು ನಿಮಗೆ ಅದರಲ್ಲಿ ಬರೀಲಿಕ್ಕೆ ಅಂತ ಹೇಳ್ತೀನಿ. ಸೊ ಇದನ್ನು ಬಂದು ನೀವು 11 ಗಂಟೆ 11 ನಿಮಿಷ ಅಂತ ಹೇಳಿದೆ ಒಂದು ಕಡೆ ಕೂತ್ಕೊಳ್ಳಿ. ನಿಮ್ಮ ಕುಲದೇವರು ಮನೆ ದೇವರನ್ನು ಮನಸಾರೆ ಯೋಚನೆ ಮಾಡಿಕೊಂಡು ನಿಮ್ಮ 11 ವಿಷಸ್ ಅಂದರೆ ನಿಮಗೆ ನಿಮ್ಮ ಜೀವನದಲ್ಲಿ ಆಗಬೇಕಾಗಿರುವಂಥ 11 ಕಾರ್ಯಗಳು ಅದನ್ನು ನೀವು ಒಂದು ಬಿಳಿಯ ಹಾಳೆಯಲ್ಲಿ ಬರೀರಿ ಅಂತ. ಇಲ್ಲ ಮೇಡಮ್ ನಮಗೆ 11 ಇಲ್ಲ, 1 ಬರಿಬೋದಾ? ಖಂಡಿತ ಬರಿಬೋದು. 2 ಬರಿಬೋದಾ? ಬರಿಬೋದು. 3 ಬರಿಬೋದಾ? ಖಂಡಿತವಾಗ್ಲೂ ಬರೀರಿ ಅಂತ ಹೇಳ್ತೀನಿ. ಆನಂತರ ಅದು ಬರೆದಿರುವಂತಹ ನೀವು ಏನು ಬರೆದಿರ್ತೀರಿ, ಒಂದು ಉದ್ಯೋಗದ ವಿಚಾರವಾಗಿರ್ಬೋದು, ಒಂದು ಮಕ್ಕಳಾಗದೇ ಇರೋ ವಿಚಾರ ಆಗಿರ್ಬೋದು, ಒಂದು ಆರೋಗ್ಯದ ವಿಚಾರ ಆಗಿರ್ಬೋದು, ಅಥವಾ ಒಂದು ಸಂಪಾದನೆ, ಈ ಥರ ಮಕ್ಕಳ ಪರೀಕ್ಷೆ, ಈ ಥರ ನಮ್ಮ ಜೀವನದಲ್ಲಿ ಹಲವಾರು ಘಟ್ಟಗಳಿರುತ್ತೆ. ಆ ಘಟ್ಟದಲ್ಲಿ ನಿಮಗೆ ಯಾವುದು ಆಗಬೇಕು ಅದನ್ನು ನೀವು ಮನಸಾರೆ ಬರೀರಿ. ಆದರೆ ಅದನ್ನು ಸ್ಟ್ರಾಂಗ್ ಆಗಿ ನೀವು ಅದು ಅಫರ್ಮೇಷನ್ ಹಾಕೋಬೇಕು. ಬರೆಯುವಾಗ ನೀವು ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಾಟ್ಸ್ ಬರಬಾರ್ದು, ನೆಗೆಟಿವ್ ಆಗಿ ಯೋಚನೆ ಬರಬಾರ್ದು. ಹಾಗೆಯೇ ನೀವು ಬರೆದಿರುವಂತಹ ವಿಚಾರ ಇನ್ನೊಬ್ಬರಿಗೆ ಹಾನಿಯನ್ನು ಸಮೇತ ಮಾಡಬಾರ್ದು. ಹಾನಿ ಮಾಡುವಂತಹ ಪದಗಳನ್ನು ಸಮೇತ ನೀವು ಬರಿಬಾರ್ದು. ಹಾಗೆ ಆ ಲೀಸ್ಟ್ನಲ್ಲಿ ಬರೆದಿಟ್ಕೊಂಡು ಇದೆಲ್ಲವೂ ನನಗೆ ನನ್ನ ಕುಲದೇವರ ಮುಖಾಂತರ ಅಥವಾ ಇಷ್ಟದೇವರ ಮುಖಾಂತರ ದೈವಿಕ ರೂಪದಲ್ಲಿ ನನ್ನ ಜೀವನದಲ್ಲಿ ಆಗಿದೆ ಅಂತಲೇ ಅಂದ್ಕೊಳ್ಬೇಕು. ಅದರ ಜೊತೆಗೆ ಪ್ರಕೃತಿಗೂ ಸಮೇತ ನೀವು ಧನ್ಯವಾದಗಳನ್ನು ಹೇಳಬೇಕು. ಯಾವಾಗ ನೀವು ಬರೆದಿರ್ತೀರಿ, ಬರೆದಿರೋ ಶೀಟ್ನ ಏನು ಮಾಡ್ಬೋದು ಅಂತ ನೀವು ಕೇಳ್ಬೋದು. ಸೊ ನೀವು ಇದನ್ನು ಬರೆದಿರುವ ಶೀಟನ್ನು ಈ ತಿಂಗಳು ಪೂರ್ತಿ ನಿಮ್ಮ ಜೊತೆನೇ ಇಟ್ಕೊಂಡು ಪ್ರತಿನಿತ್ಯವೂ 11 ಗಂಟೆ 11 ನಿಮಿಷಕ್ಕೆ ಆ ಪೂರ್ತಿ ಬರೆದಿರುವಂತಹ 11 ಕೋರಿಕೆಗಳನ್ನು ನೋಡಿ, ಆನಂತರ ನೀವು ಆ ಕೋರಿಕೆಗಳು ನಿಮ್ಮ ಜೀವನದಲ್ಲಿ ಈಡೇರಿದೆ ಅಂತ ಹೇಳ್ಕೊಂಡು ತಿಳ್ಕೊಂಡು ಅದನ್ನು ಪ್ರಕೃತಿಗೆ ನೀವು ಕನೆಕ್ಟ್ ಆಗಬೇಕು. ಅಂದರೆ ಪ್ರಕೃತಿಗೆ ಒಂದು ರಿಗಾರ್ಡ್ಸ್ ಹೇಳೋದು ಅಥವಾ ಒಂದು ಥ್ಯಾಂಕ್ಸ್ ಹೇಳೋದು, ಆ ರೀತಿ ಮಾಡಬೇಕು. ಪ್ರತಿದಿನವೂ ಇದನ್ನು ನೋಡಿ, ಪ್ರತಿದಿನವೂ ಈ ಥರ ಮಾಡಿ. ಹಾಗೆಯೇ ಇದನ್ನು ಮೇಡಮ್ ನಮಗೆ ಖಂಡಿತವಾಗ್ಲೂ ಆಗುತ್ತಾ? ಖಂಡಿತವಾಗ್ಲೂ ಮನಸಾರೆ ನೀವು ಯೂನಿವರ್ಸನ್ನು ಕೇಳ್ಕೊಳ್ಳೋದ್ರಿಂದ ಯೂನಿವರ್ಸಿಂದ ಬರುವಂತಹ ಒಂದು ಬ್ಲೆಸ್ಸಿಂಗ್ ಏನಿರುತ್ತೆ ಅದು ನಮಗೆ ಕಂಫರ್ಟಬಲ್ ಆಗಿ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಆನಂತರ ಇದನ್ನು ಏನು ಮಾಡಬೇಕು ಅಂತಂದರೆ, ಈ ತಿಂಗಳು ಎಲ್ಲ ಮುಗಿದ ನಂತರ ನೀವು ಯಾವುದಾದ್ರೂ ಹರಿಯುವ ನೀರಿಗೆ ಬಿಡ್ಬೋದು. ಇಲ್ಲ ಮೇಡಮ್ ನಮಗೆ ಅದು ಬಿಡೋಕ್ಕಾಗಲಿಲ್ಲ ಅಂದಾಗ ನಿಮ್ಮ ಮನೆ ಹತ್ರ, ನಿಮ್ಮ ಮನೆಯಲ್ಲೇ ಇರುವಂತಹ ಗಿಡಗಳು, ಪ್ರತಿಯೊಬ್ಬರು ಮನೆಯಲ್ಲಿ ಗಿಡ ಇಟ್ಟಿರ್ತೀರಿ, ಆ ನೀರಿನೊಳಗಡೆ ಆ ಪೇಪರನ್ನು ಹಾಕಿ ಅದನ್ನು ಕರಗಿಸಿ ತಗೊಂಡೋಗಿ ಗಿಡಕ್ಕೆ ಹಾಕೋದ್ರಿಂದ ಅಂದರೆ ಮತ್ತೆ ನಾವು ಪ್ರಕೃತಿಗೆ ಅದನ್ನು ಕೊಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಅದಾಗುತ್ತೆ. ಮೇಡಮ್ ಅದಾಗಲ್ಲ, ಬೇರೆ ಏನು ಮಾಡ್ಬೋದು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಒಂದು ಚೂರು ಕರ್ಪೂರ, ಒಂದು ತೊಟ್ಟು ತುಪ್ಪವನ್ನು ಹಾಕಿ ಅದನ್ನು ನೀವು ಬೆಂಕಿಲಿ ಹಚ್ಚಿ ಅದನ್ನು ಬೂದಿ ಇರುತ್ತಲ್ಲ ಆ ಬೂದಿನ ಉಫ್ ಅಂತ ಹೇಳಿಬಿಟ್ಟು ಆಕಾಶದ ಕಡೆಗೆ ಅದನ್ನು ಊದೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಆ 11 ವಿಷಸ್ ಏನಿದೆ ಅಥವಾ ಅದಕ್ಕಿಂತ ಕಮ್ಮಿ ವಿಷಸ್ ಏನಿದೆ ಅದು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ. ಯಾಕಂದರೆ ಪ್ರತಿಯೊಂದಕ್ಕೂ ಅದರದೇ ಆದಂತಹ ಸಮಯವನ್ನು ಹೇಗೆ ನಾವು ಹಬ್ಬ ಹರಿದಿನಗಳಲ್ಲಿ ನಾವು ಮಾಡ್ತೀವೋ ಅದೇ ಥರ ಇದು ಯೂನಿವರ್ಸ್ ನಮಗೆ ಕೊಡುವಂತಹ ಒಂದು ಅಪಾರ್ಚುನಿಟೀಸ್ ಅಂತಲೇ ಹೇಳ್ತೀವಿ. ಇದು ಬಂದು ಏಂಜಲ್ ನಂಬರ್ ಅಂತ. ಹಾಗೆ ಇದು ಕೇಳ್ಬೋದು ಇದೆಲ್ಲ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಆಗುತ್ತೆ. ಈಗ ನಿಮ್ಮ ಇಷ್ಟಾರ್ಥಗಳು ಸಮೇತ ಇದರಲ್ಲಿ ಕೋರಿಕೆ ಆಗುತ್ತೆ. ಅಂದರೆ ಕೋರಿಕೆಯನ್ನು ಈಡೇರುತ್ತೆ. ನಿಮಗೆ ಆರೋಗ್ಯದಿರ್ಬೋದು, ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಯಾವುದೇ ಇರಲಿ, ಈ ನಕಾರಾತ್ಮಕ ಶಕ್ತಿಯ ಸಮಸ್ಯೆ ಇದೆ, ಮಾಂತ್ರಿಕ ಬಾಧೆ ಇದೆ, ನಮ್ಮ ಮನೆಯಲ್ಲಿ ಏನೋ ಕಾಡಾಟ ಇದೆ, ನನಗೆ ಪರಿಹಾರಕ್ಕೆ ಒಳ್ಳೆ ಗುರುಗಳನ್ನು ಹುಡುಕು ಕೊಡಿ ಅಂತ ಹೇಳಿದಾಗ ಖಂಡಿತವಾಗ್ಲೂ ಅದು ಸಮೇತ ಅದಕ್ಕೆ ಹೇಳಿದ್ದು ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಇದು ಈಡೇರಿಸುತ್ತೆ ಅಂತ ಹೇಳ್ಕೊಂಡು. ಹೇಗೆ ನಾವು ದೇವಸ್ಥಾನಗಳಿಗೆ ಹೋಗಿ ದೇವಿಯನ್ನು ಯಾವ ರೀತಿ ಕೇಳ್ತೀವಿ ಅಥವಾ ದೇವನನ್ನು ಯಾವ ರೀತಿ ಕೇಳ್ತೀವೋ ಅದೇ ಥರನೇ ಈ ದಿನದಂದು ನಾವು ಯೂನಿವರ್ಸಿಗೆ
ನಾವು ಕೇಳ್ಕೊಳ್ಳುವಂಥದ್ದು. ನೀವು ಈಗ ಮಾಡೋಕ್ಕಾಗಲಿಲ್ಲ, ಈ ವಿಡಿಯೋ ತಡವಾಗಿ ಸಿಕ್ತು ಅಂತಂದರೆ ಇವತ್ತು ರಾತ್ರಿ ಸಮೇತ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಫಲ ಸಿಗುತ್ತೆ. ಈಗ ಹೇಗೆ ತಾಯಿ ಮಗು ಅಳ್ತಾ ಇದ್ದಾಗ ಸಂದರ್ಭದಲ್ಲಿ ತಾಯಿ ಹಾಲು ಕೊಡ್ತಾಳೋ ಹಾಗೆ ನಾವು ನಮ್ಮ ಕಷ್ಟಗಳನ್ನು ಯೂನಿವರ್ಸ್ ಜೊತೆ ಹೇಳ್ಕೊಂಡಾಗ ಅದಕ್ಕೆ ನಮಗೆ ಪರಿಹಾರ ಸಿಕ್ಕುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಹಾಗೆಯೇ ಯಾರು ಈ ಚಾನಲ್ನ ನೋಡ್ತಾ ಇದ್ದೀರಿ ಅವರಿಗೆ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ. ಹಾಗೆ ನಿಮ್ಮ ಯಾರು ಈ ಚಾನಲ್ನ ನೋಡಿದ್ದೀರಿ ಅಲ್ಲಿ ಹೈಪೋ ಬರುತ್ತೆ, ಅದನ್ನು ನೀವು ಪ್ರೆಸ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇಂಥ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಯೂನಿವರ್ಸ್.